ಹಲೋ ಎವ್ರಿವಾನ್, ಬರ್ರಿ ಇವತ್ತು ಒಂದು ಕ್ವಿಕ್ ಈಸಿ ಹೆಲ್ದಿ ಆಮೇಲೆ ಟೇಸ್ಟಿ ಇದೆ ಹೀರಿಕಾಯಿ ಪಲ್ಯ ಮಾಡೋಣಂತ. ಹೀರಿಕಾಯಿ ಒಳಗೆ ಭಾಳಷ್ಟು ಫೈಬರ್ ಆಮೇಲೆ ವೈಟಮಿನ್ಸ್ ಇರ್ತಾವ. ಸೊ ನಮ್ಮ ಹೆಲ್ತ್ಗೆ ಭಾಳ ಚಲೋ ಅದ. ಹೀರಿಕಾಯಿ ಪಲ್ಯ ಮಾಡಲಿಕ್ಕೆ ಮುಂಚೆ ಅದನ್ನ ಒಂದು ಸ್ವಲ್ಪ ಸಣ್ಣಗೆ ಕ್ಯೂಬ್ಸ್ ಒಳಗೆ ಕಟ್ ಮಾಡ್ಕೋಬೇಕು. ಆಮೇಲೆ ಒಂದು ಪ್ಯಾನ್ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದರಾಗ ಜೀರಿಗೆ ಆಮೇಲೆ ಸಾಸಿವೆ ಹಾಕ್ಬೇಕು. ಅದು ಸ್ವಲ್ಪ ಚಟಪಟ ಅಂದ್ಕೊಳ್ಳೆ ಅದ್ರೊಳಗೆ ಸ್ವಲ್ಪ ಸಣ್ಣಗೆ ಹೆಚ್ಚಿದ್ದ ಮೆಣಸಿನ್ಕಾಯಿ ಹಾಕ್ಬೇಕ್ರಿ. ಆಮೇಲೆ ಅದ್ರೊಳಗೆ ಒಂದು ಸ್ವಲ್ಪ ಫ್ರೆಶ್ ಅಂದ ಕರಿಬೇವು ಹಾಕ್ಬೇಕು. ಗರಣಿ ಒಳಗೆ ಅದ್ರದ್ದು ಮಸ್ತ್ ಅಂದ ಘಮ ಬರ್ತದ. ಆಮೇಲೆ ಅದನ್ನೆಲ್ಲ ಸ್ವಲ್ಪ ಚಲೋತ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಆಮೇಲೆ ನಾವು ಹೆಚ್ಚಿಟ್ಕೊಂಡದ್ದು ಹೀರಿಕಾಯಿನ ಅದ್ರ ಒಳಗೆ ಹಾಕಿ ಒಂದು ಸ್ವಲ್ಪ ಕೈಯಾಡಿಸ್ಕೋಬೇಕ್ರಿ ಚಲೋತ್ನಾಗಿ. ಹೀರಿಕಾಯಿಲ ವೆಯ್ಟ್ ಲಾಸ್ ಮಾಡೋದ್ರಾಗೂ ನಿಮ್ಮ ಡಯಟ್ ಒಳಗೆ ಹಾಕಿರ್ತಾರೆ. ಸೊ ಅದು ಭಾಳ ಅಡ್ವಾಂಟೇಜಿಯಸ್ ವೆಜಿಟೇಬಲ್. ಆದ್ಮೇಲೆ ಅದನ್ನ ಸ್ವಲ್ಪ ಮಿಕ್ಸ್ ಮಾಡಿ ಒಂದು 2-3 ಮಿನಿಟ್ಸ್ ತನಕ ಮುಚ್ಚಿಡ್ಬೇಕು. ಆಮೇಲೆ ಅದ್ರ ಒಳಗೆ ನಿಮ್ಮ ಟೇಸ್ಟ್ ಪ್ರಕಾರ ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು. ಆಮೇಲೆ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕ್ಬೇಕು. ಅದಾದಮೇಲೆ ಒಂದು ಅರ್ಧ ಲಿಂಬೆಹಣ್ಣು ತೊಗೊಂಡ ಅದನ್ನು ಹಿಂಡ್ಕೋಬೇಕ್ರಿ. ಆಮೇಲೆ ಎಲ್ಲಾದ್ರೂ ಚಲೋತ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಹೀರಿಕಾಯಿನ ಫುಲ್ ಗಿಂಜಾಗಿ ಬೇಯಿಸ್ಕೋಬಾರ್ದ್ರಿ, ಒಂದು ಸ್ವಲ್ಪ ಕ್ರಂಚಿ ಇಡೋ ಹಂಗನ ಪಲ್ಯ ಮಾಡ್ಬೇಕ್ರಿ. ಇದ್ರ ತಿನ್ಲಿಕ್ಕೂ ಮಸ್ತ್ ಅನ್ನಿಸ್ತದ್ರಿ. ಅದಾದ್ಮೇಲೆ ಫ್ರೆಶ್ ಅಂದ ಕೊಬ್ಬರಿ ಹೆರ್ದಿದ್ದ ಅದ್ರ ಮೇಲೆ ಹಾಕ್ಕೋಬೇಕ್ರಿ. ಆಮೇಲೆ ಭಾಳೆಲ್ಲ ಒಂದು 2 ನಿಮಿಷ ಮುಚ್ಚಿಟ್ಟು ಆಮೇಲೆ ತೆಗೆದ್ವಿ ಅಂದ್ರೆ ನಮ್ಮ ಹೀರಿಕಾಯಿ ಫ್ರೆಶ್ ಅಂದ್ ಪಲ್ಯ ರೆಡಿ ಅದ ರೀ. ನೀವು ಇದನ್ನ ಮನೆ ಒಳಗೆ ಟ್ರೈ ಮಾಡ್ರಿ. ಆಮೇಲೆ ನಂಗೆ ಕಮೆಂಟ್ ಸೆಕ್ಷನ್ ಹೆಂಗಾತಂತ ಹೇಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.